ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರೇಟ್ ಫಿಕ್ಸಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಳ್ಳಿ ಮತ್ತು ಸಿಟಿ ಕಡೆ ಚೂಡಿದಾರ್ ಸೆಟ್ಟು, ಮಕ್ಕಳ ಫ್ರಾಕು ಆಲ್ಟ್ರೇಷನ್ ಮಾಡೋದು, ಹಾಗೆಯೇ ಫಿಕೋ ಫಾಲ್ ಮಾಡೋದು, ಗೌನ್ಗಳನ್ನ ಸ್ಟಿಚ್ ಮಾಡೋದು, ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು. ಆಮೇಲೆ ಬ್ಲೌಸ್ಗಳಲ್ಲಿ ನೋಡೋದಾದರೆ ಸಿಂಗಲ್ ಬ್ಲೌಸ್, ಲೈನಿಂಗ್ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್, ಕಟೋರಿ ಬ್ಲೌಸ್, ಪ್ಯಾಡೆಡ್ ಬ್ಲೌಸ್, ಕ್ರಾಸ್ ಕಟಿಂಗ್ ಬ್ಲೌಸ್, ಹಾಗೆಯೇ ಎಕ್ಸ್ಟ್ರಾ ಥ್ರೆಡ್ ಪೈಪಿಂಗ್ ಮಾಡಿದ್ರೆ, ಲೇಸ್ ಅಟ್ಯಾಚ್ ಮಾಡಿದ್ರೆ, ಆಮೇಲೆ ಪ್ಯಾಚ್ ವರ್ಕ್ ಮಾಡಿದ್ರೆ, ಆಮೇಲೆ ನಾವೇನಾದರೂ ಎಕ್ಸ್ಟ್ರಾ ಡೋರಿ ಆಮೇಲೆ ಟಜಲ್ಸ್ ಹಾಕಿದ್ವಿ ಅಂದರೆ, ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ವಿ ಅಂದರೆ ಯಾವ ರೀತಿ ರೇಟ್ ಫಿಕ್ಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ನೀವು ಇನ್ನೂ ಟೈಲರಿಂಗಲ್ಲಿ ಬಿಗಿನರ್ ಆಗಿದ್ರಿ ಅಂದರೆ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನಾವು ಮಾಡಿರೋ ಅಂಥ ಕೆಲಸಕ್ಕೆ ಯಾವ ರೀತಿ ರೇಟ್ನ ಫಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಶ್ರಮದಿಂದ ಅನುಭವದಿಂದ ಎಲ್ಲ ಕೆಲಸ ಮಾಡಿರ್ತೀವಿ. ಆ ಕೆಲಸಕ್ಕೆ ತಕ್ಕಂಗೆ ನಮಗೆ ಕರೆಕ್ಟಾಗಿ ರೇಟ್ ಸಿಕ್ಕಾಗ ಮಾತ್ರ ನಾವು ಒಂದು ಕೆಲಸ ಮಾಡಿರೋದಕ್ಕೂ ನಮಗೂ ಕೂಡ ಖುಷಿಯಾಗುತ್ತೆ. ಹಾಗಾಗಿ ಹಳ್ಳಿ ಮತ್ತು ಸಿಟಿ ಕಡೆ ನೋಡೋದಾದರೆ, ನಾನು ಹಳ್ಳಿ ಅಂದರೆ ಹಳ್ಳಿ ಸೈಡಲ್ಲಿ ಯಾವ ರೀತಿ ಎಲ್ಲ ರೇಟ್ ಇರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಸಿಟಿ ಕಡೆ ಅದು ಕೂಡ ನಾನಿಲ್ಲಿ ಹೇಳ್ತೀನಿ ನಿಮಗೆ. ಫಸ್ಟು ನಾನು ಡ್ರೆಸ್ನ ತೊಗೊಳ್ತೀನಿ, ಅಂದರೆ ಚೂಡಿದಾರ್ ಫುಲ್ಲು ಟಾಪು ಮತ್ತು ಪ್ಯಾಂಟ್ ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ನಾರ್ಮಲ್ಲಾಗಿ ನಾನು ಸ್ಟಿಚ್ ಮಾಡೋದು ಫಸ್ಟಿಗೆ ನಾನು ಹಳ್ಳಿ ಕಡೆದು ಹೇಳ್ತಾ ಇದ್ದೀನಿ. ನಾರ್ಮಲಾಗಿ ನಾನು 350 to 600ವರೆಗೂ ತೊಗೊತೀನಿ. ಯಾವ ಥರ ಅಂತಂದರೆ, ಈಗ ನಾರ್ಮಲಾಗಿ ಒಂದು ಚೂಡಿ ಸೆಟ್ ಸ್ಟಿಚ್ ಮಾಡಿದಾಗ ಅದಕ್ಕೆ ಹಾಕುವಂಥ ಲೈನಿಂಗ್ ಆಯಿತು, ಆಮೇಲೆ ಅದಕ್ಕೇನಾದರೂ ಫ್ರಂಟಲ್ಲಿ ನಾವು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ವಿ ಅಂದರೆ, ಈ ಥರ ಎಲ್ಲ ಇತ್ತು ಅಂದರೆ ನಾನು 350ಇಂದ 600ವರೆಗೂ ತೊಗೊಂಡಿರ್ತೀನಿ. ಆಮೇಲೆ ನೆಕ್ ಡಿಸೈನ್ ಹೆವಿ ಸ್ಲೀವ್ ಡಿಸೈನ್ ವಿತ್ ಇತ್ತು ಅಂತ ಅಂದರೆ 500ಇಂದ 900ವರೆಗೂ ಅಂದರೆ 900ವರೆಗೂ ನಾನಿಲ್ಲಿ ಚಾರ್ಜ್ನ ಮಾಡ್ತೀನಿ. ಡ್ರೆಸ್ ಡಿಸೈನು ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸ್ಲೀವ್ ಅಷ್ಟೇ ಮಾಡ್ತೀವ ಅಥವಾ ಫ್ರಂಟ್ ನೆಕ್ಕ ಬ್ಯಾಕ್ ನೆಕ್ಕ ಎರಡೂ ನಾವು ಡಿಸೈನ್ ಮಾಡ್ತೀವ. ಆಮೇಲೆ ಪ್ಯಾಂಟ್ಗಳಲ್ಲಿ ತುಂಬ ವೆರೈಟಿ ಇರುತ್ತೆ. ಈಗ ನಾರ್ಮಲ್ ಪಟಿಯಾಲ ಪ್ಯಾಂಟ್ಗಿಂತ ನಾವು ಸ್ಟ್ರೇಟ್ ಕಟ್ ಪ್ಯಾಂಟು, ಆ್ಯಂಕಲ್ ಪ್ಯಾಂಟು, ಧೋತಿ ಪ್ಯಾಂಟು, ಆಮೇಲೆ ತುಂಬ ಥರ ಪ್ಯಾಂಟ್ಗಳು, ಪುಷ್ ಪ್ಯಾಂಟು, ರಿಂಕಲ್ಲು, ಎಲ್ಲ ಥರ ಪ್ಯಾಂಟ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಥರ ನಾನು 500ಇಂದ 900ವರೆಗೂ ತೊಗೊಂಡಿರ್ತೀನಿ. ಆಮೇಲೆ ಮಕ್ಕಳ ಫ್ರಾಕ್ಗೆ ನಾನು ಎಷ್ಟು ತೊಗೊತೀನಿ ಅಂತಂದರೆ 300ಇಂದ 600 ರೂಪಾಯಿ, 300ಇಂದ 600ವರೆಗೂ ತೊಗೊತೀನಿ. ಇದರಲ್ಲೂ ಅಷ್ಟೇ ನಾವು ಮಕ್ಕಳು ಫ್ರಾಕು ಅಂದರೆ ಇದರಲ್ಲೂ ತುಂಬ ಡಿಸೈನ್, ಇನ್ನೂ ದೊಡ್ಡವ್ರಿಗಿನ್ನ ಮಕ್ಕಳ ಫ್ರಾಕಲ್ಲಿ ನಾವು ಜಾಸ್ತಿ ಡಿಸೈನ್ನ ಮಾಡಬೇಕಾಗುತ್ತೆ. ಆದಷ್ಟು ಪಪ್ ಸ್ಲೀವ್ ಕೊಡೋದು ಅಥವಾ ಸ್ಲೀವಲ್ಲಿ ನಾವು ಫ್ರಿಲ್ ಕೊಡೋದು, ಆಮೇಲೆ ಎಕ್ಸ್ಟ್ರಾ ನಾವು ಡಬಲ್ ಲೇಯರಲ್ಲಿ ಸ್ಲೀವ್ ಮಾಡಿ ಅದಕ್ಕೆಲ್ಲದಕ್ಕೂ ಜಿಗ್ಜಾಗ್ ಹಾಕಿ ಮಾಡಿದಾಗ ನಾನು 600ವರೆಗೂ ತೊಗೊಂಡಿರ್ತೀನಿ ಮಕ್ಕಳ ಫ್ರಾಕ್ಗೆ. ಆಮೇಲೆ ಆಲ್ಟ್ರೇಷನ್ನಲ್ಲಿ ನಾನು ಯಾವ ಥರ ತೊಗೊತೀನಿ ಅಂತ ಅಂದರೆ, ಬ್ಲೌಸ್ ಆಲ್ಟ್ರೇಷನ್ದು ಹೇಳ್ತೀನಿ. ಫಸ್ಟು ಬ್ಲೌಸ್ ಆಲ್ಟ್ರೇಷನ್ನಲ್ಲಿ ನಾನು 50ರಿಂದ 150ವರೆಗೂ ತೊಗೊಂಡಿರ್ತೀನಿ. ಅಂದರೆ ಈಗೇನೋ ಒಂದು ಆರ್ಡ್ರ್ ಮಾಡಿ ಬ್ಲೌಸ್ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ರೆಡಿಮೇಡ್ ಬ್ಲೌಸ್ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ಏನಾದರೂ ಸ್ಟಿಚಿಂಗು ತುಂಬ ದೂರದಿಂದ ಸ್ಟಿಚ್ ಮಾಡಿಸಿರ್ತಾರೆ, ಅದು ಅವ್ರಿಗೇನೋ ಸೆಟ್ ಆಗಿರಲ್ಲ. ಅದು ನಾವು ಆಲ್ಟ್ರೇಷನ್ ಮಾಡಿದಾಗ ನಾನು 50ರಿಂದ 150ವರೆಗೂ ತೊಗೊತೀನಿ. ಅದರಲ್ಲಿ ಸ್ಲೀವ್ ಹೆಚ್ಚು ಕಡಿಮೆ ಮಾಡಿರೋದಾಗಿರ್ಬೋದು, ಅಥವಾ ಬ್ಯಾಕಲ್ಲಿ ತುಂಬ ಬ್ರಾಡ್ ಬಂದಿದೆ ಅದಕ್ಕೇನಾದರೂ ಪ್ಯಾಚ್ ವರ್ಕ್ ರೀತಿ ಕೊಟ್ಟರು ಕೂಡ ನಾನು ಅದನ್ನ 50ರಿಂದ 150ವರೆಗೂ ತೊಗೊಂಡಿರ್ತೀನಿ ಬ್ಲೌಸ್ ಆಲ್ಟ್ರೇಷನ್ಗೆ. ಆಮೇಲೆ ಈಗ ಒಂದು ಬ್ಲೌಸು ಸ್ಟಿಚ್ ಮಾಡಿಸಿದ್ದಾರೆ ಅಥವಾ ರೆಡಿಮೇಡ್ ತೊಗೊಂಡಿದ್ದಾರೆ, ಅದಕ್ಕೆ ಅವರಿಗೆ ಪ್ಯಾಡ್ ಹಾಕಬೇಕು ಅಂತ ಇರುತ್ತೆ. ಆ ರೀತಿ ಪ್ಯಾಡ್ ಹಾಕಬೇಕು ಅಂತಂದರೆ 100 ರೂಪೀಸ್ ತೊಗೊತೀನಿ ನಾನು. ಆಮೇಲೆ ಪ್ಯಾಡ್ ನಮ್ಮದೇ ಆಗಿರೋದ್ರಿಂದ 200 ತೊಗೊತೀನಿ. ಈ ರೀತಿಯಾಗಿ ಬ್ಲೌಸ್ಗೆ ಪ್ಯಾಡ್ ಹಾಕಿದಾಗ ನಾವು ತೊಗೋಬೋದು 100ರಿಂದ 200ವರೆಗೂ. ಅಥವಾ ಜಿಪ್ಪು ಹುಕ್ಸು ಏನಾದರೂ ಹೋಗಿತ್ತಂದರೆ ಅದಕ್ಕೂ ಅಷ್ಟೇ 30ರಿಂದ 100 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಈಗ ಒಂದೊಂದು ಬ್ಲೌಸಲ್ಲೆಲ್ಲ ಸೈಡಲ್ಲಿ ಜಿಪ್ಪು ಬಂದಿರುತ್ತೆ, ಅದು ತುಂಬ ಹಾಕೋದು ತೆಗಿಯೋದು, ಕ್ವಾಲಿಟಿ ಜಿಪ್ ಹಾಕ್ದಿರ ಏನಾದರೂ ಸ್ಟಿಚ್ ಮಾಡಿಸಿದ್ರೆ ಅಂದರೆ ಅದು ಕೂಡ ಆದಷ್ಟು ಬೇಗ ಹೋಗ್ಬಿಡುತ್ತೆ ಜಿಪ್ಪು. ಅವಾಗೂ ಅಷ್ಟೇ ಜಿಪ್ ಚೇಂಜ್ ಮಾಡಿದ್ರೆ, ಆಮೇಲೆ ಹುಕ್ ಏನಾದರೂ ಮುಂದ್ಗಡೆ ಎಲ್ಲ ಹುಕ್ ಹೋಗ್ಬಿಟ್ಟಿದೆ, ಬ್ರಾ ಹುಕ್ಕು ಹೋಗಿದೆ, ಈ ರೀತಿ ಇದ್ದಾಗ ನಾನು 30ರಿಂದ 100 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಜಿಪ್ ಹಾಕಿದ್ರೆ 30 ರೂಪಾಯಿ ಅಲ್ಲ, ಸಾರಿ 100 ರೂಪಾಯಿ ತೊಗೊತೀನಿ. ಬರೀ ಹುಕ್ ಹಾಕೋದಾದರೆ 30 ರೂಪಾಯಿ ತೊಗೊಂಡಿರ್ತೀನಿ. ಆಮೇಲೆ ಡ್ರೆಸ್ ನೋಡೋದಾದರೆ ಫ್ರೆಂಡ್ಸ್, ಇದರಲ್ಲಿ ತುಂಬಾ ನಮಗೆ ಆಲ್ಟ್ರೇಷನ್ ಖಂಡಿತ. ಈಗ ಒಬ್ಬರು ರೆಡಿಮೇಡ್ ಡ್ರೆಸ್ಸು ಅಥವಾ ಆನ್ಲೈನಲ್ಲಿ ಡ್ರೆಸ್ ತೊಗೊಂಡಿದ್ದಾರೆ ಅಂತಂದರೆ ತುಂಬಾ ಹೆವಿ ಕೆಲಸ ಇರುತ್ತೆ. ಅದರಲ್ಲಿ ಶೋಲ್ಡರ್ ಕಟ್ ಮಾಡಬೇಕಾಗುತ್ತೆ, ಸ್ಲೀವ್ ಕಟ್ ಮಾಡಬೇಕಾಗುತ್ತೆ, ಆಮೇಲೆ ಎಕ್ಸ್ಟ್ರಾ ಲೆಂತ್ ಇತ್ತು ಅಂದರೆ ಅದನ್ನು ಕೂಡ ಕಟ್ ಮಾಡಬೇಕು, ಮೈಯಲ್ಲಿ ಫಿಟ್ಟಿಂಗ್ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ಇದಿಷ್ಟು ಕೆಲಸ ಇದ್ದಾಗ ನಾನು
ನಾರ್ಮಲ್ಲಾಗಿ ಏನೂ ಇಲ್ಲಪ್ಪ, ಸ್ಟಿಚ್ ಯಾವ ರೀತಿ ಇದೆಯೋ ಆ ರೀತಿ ಹಾಕ್ಕೊಡಿ ಅಂತ ಅಂದಾಗ ನಾನು 100 ತೊಗೊಂಡಿರ್ತೀನಿ. ಎಲ್ಲ ಕಡೆ ಫುಲ್ ಆಲ್ಟ್ರೇಷನ್ನು ಫುಲ್ ಈಗ ಅವರು ಎಲ್ ಸೈಜ್ ಇದ್ದಾರೆ ಅಂತ ಅಂದ್ಕೊಂಡಾಗ ಅವರೇನಾದ್ರೂ ಎಕ್ಸೆಲ್ಲು ಈ ರೀತಿ ತೊಗೊಂಡಾಗ ಫುಲ್ ಕಟ್ ಮಾಡಬೇಕಾಗತ್ತೆ. ಆ ರೀತಿ ಇದ್ದಾಗ ನಾನು 200ವರೆಗೂ ತೊಗೊತೀನಿ. ಅದು ನೆಕ್ಕು ಶೋಲ್ಡರು ಎಲ್ಲ ಫುಲ್ಲು ಆಲ್ಟ್ರೇಷನ್ ಮಾಡಬೇಕು ಅಂದರೆ ಪ್ಯಾಂಟು ವಿತ್ ಸೇರಿಸಿನೇ ನಾನು 100ಇಂದ 200ವರೆಗೂ ತೊಗೊಳ್ತೀನಿ. ಆಮೇಲೆ ನೈಟಿ ಅಂತೂ ಅದೂ ಅಷ್ಟೇ ಆಲ್ಟ್ರೇಷನ್ ಮಾಡಿನೇ ಹಾಕ್ಕೊತಾರೆ, ಯಾರು ಖಂಡಿತ ಹಾಗೆ ಹಾಕ್ಕೊಳ್ಳಲ್ಲ. ಒಂದು ನೈಟಿದು ಹೇಳ್ತಾ ಇರೋದು ನಾನು. ಒಂದು ನೈಟಿ ಸುಮ್ಮನೆ ಈಗೇನು ನಾರ್ಮಲ್ಲಾಗಿ ನೈಟಿ ಇದೆ ಅದ್ರ ಮೇಲೆ ಅಷ್ಟೇ ಸ್ಟಿಚ್ ಹಾಕಿ ಅಂತ ಹೇಳಿದ್ರೆ 40 ರೂಪಾಯಿ ತೊಗೊತೀನಿ ಒಂದಕ್ಕೆ. ಏನಾದರೂ ಬಾಟಮ್ ಸ್ವಲ್ಪ ಉದ್ದ ಇದೆ ಅಂತಂದರೆ 70 ರೂಪೀಸ್ ತೊಗೊತೀನಿ. ಫುಲ್ಲು ಅವ್ರಿಗೆ ಶೋಲ್ಡರ್ ಕಟ್ ಮಾಡಿ ಸ್ಲೀವ್ ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ ನೈಟಿ ಸ್ಟಿಚ್ ಮಾಡಬೇಕು ಅಂದರೆ 100 ರೂಪೀಸ್ನ ತೊಗೊತೀನಿ ಒಂದು ನೈಟಿಗೆ. ಆಮೇಲೆ ಫಿಕೋ ಫಾಲ್ಸ್ ನೋಡೋದಾದರೆ ನಾನು ನಾರ್ಮಲಾಗಿ ಫಿಕೋ ಮಾಡಿದ್ರೆ 20 ರೂಪೀಸ್ ತೊಗೊತೀನಿ. ಯಾವ ಥರ ವೈಯರ್ ಹಾಕಿದ್ರೆ 20 ರೂಪೀಸ್ ತೊಗೊತೀನಿ. ನಾವೇನಾದರೂ ಮ್ಯಾಚಿಂಗ್ ಥ್ರೆಡ್ ಹಾಕಿದ್ರೆ 30 ರೂಪೀಸ್ನ ತೊಗೊಳ್ತೀನಿ. ಇದೂ ಅಷ್ಟೇ ನನಗೆ ತುಂಬಾ ಹೆಲ್ಪ್ ಆಗೋದೇ ಜಾಸ್ತಿ ಅಂದರೆ ಈ ಫಿಕೋ ಫಾಲ್ಸ್ ಮಾಡೋದ್ರಲ್ಲೇ ಜಾಸ್ತಿ. ಈಗ ಒಂದು ಸ್ಯಾರಿ ತೊಗೊಂಡ್ರೆ ಅದು ಕಂಪಲ್ಸರಿ ಫಿಕೋ ಫಾಲ್ಸ್ ಇಲ್ದಿರೆ ಯಾರೂ ಉಟ್ಕೊಳ್ಳಲ್ಲ ಈಗಿನ ಕಾಲದಲ್ಲಿ. ಫಾಲ್ಸ್ ಹಾಕಿದ್ರೆ ಫಾಲ್ಸಲ್ಲೂ ನಮಗೆ ಸಿಂಕ್ ವಿತೌಟ್ ಸಿಂಕ್ ಈ ಥರ ಎಲ್ಲ ಇದು ಸಿಗುತ್ತೆ, ಫಾಲ್ಸ್ ಸಿಗುತ್ತೆ. ಆ ಫಾಲ್ಸಲ್ಲಿ ಕ್ವಾಲಿಟಿ ಮೇಲೆ ಯಾವ ಥರ ಅಂತ, ಆಮೇಲೆ ಹೆಮ್ಮಿಂಗ್ ಹಾಕಿದ್ರೇ ಜಾಸ್ತಿ ದುಡ್ಡು. ಮಷಿನಲ್ಲಿ ಹಾಕುವಾಗಿದ್ರೆ 80 ರೂಪಾಯಿ ತೊಗೊಳ್ತೀನಿ. ನಾನ್ ಸಿಂಕ್ ಒಳ್ಳೆ ಕ್ವಾಲಿಟಿದು ಫಾಲ್ಸು ಆಮೇಲೆ ಹೆಮ್ಮಿಂಗ್ ಮಾಡೋದಿದ್ರೆ ನಾನು 200 ತೊಗೊತೀನಿ ಫ್ರೆಂಡ್ಸ್. ಏಕೆ ಅಂತ ಅಂದರೆ ಅದು ತುಂಬಾ ಕೆಲಸ ಇರುತ್ತೆ. ಒಂದು ಬ್ಲೌಸ್ಗೆ ಹೆಮ್ಮಿಂಗ್ ಹಾಕಬೇಕಂದ್ರೆ ಇಲ್ಲ ಅಂದರೂ ಒಂದು 1/2 ಅವರ್ ಆದರೂ ಬೇಕೇ ಬೇಕು ನಮಗೆ. ಹಾಗಾಗಿ ನಾನು ಹೆಮ್ಮಿಂಗ್ ಹಾಕೋದಿತ್ತು ಅಂದರೆ 150ಇಂದ 200ವರೆಗೂ ತೊಗೊಳ್ತೀನಿ ಈ ಥರ ಫಿಕೋ ಫಾಲ್ ಮಾಡಿದ್ರೆ. ನೀವೆಷ್ಟು ತೊಗೊಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಫ್ರೆಂಡ್ಸ್, ನಾನು ಸ್ಕೂಲ್ ಯೂನಿಫಾರ್ಮ್ ತುಂಬ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ನಾನು ಸ್ಕೂಲ್ ಯೂನಿಫಾರ್ಮ್ಗೆ ಯಾವ ರೀತಿ ತೊಗೊಳ್ತೀನಿ ಅಂತಂದರೆ 300, 400, 500 ವಿತ್ ಕೋಟ್ ಬಂತು ಅಂತಂದರೆ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲ ಕಡೆ ಓರ್ಲಾಕ್ ಹಾಕಿ ಸ್ಟಿಚ್ ಮಾಡಬೇಕು ಅಂದರೆ ಖಂಡಿತ ಬಾಟಮ್ ಪ್ಯಾಂಟಿಗೆ ಬಾಟಮಲ್ಲಿ ಕ್ಯಾನ್ವಸ್ಸು, ನೆಕ್ಗೆ ಕಾಲರ್ ಕ್ಯಾನ್ವಸ್ಸು ಎಲ್ಲ ಹಾಕಿ ಸ್ಟಿಚ್ ಮಾಡಬೇಕಂದ್ರೆ 400 ತೊಗೊತೀನಿ. ಆಮೇಲೆ 500 ಅಂದರೆ ಕೋಟ್ ಬಂತು ಅಂದರೆ 500ವರೆಗೂ ತೊಗೊಂಡಿರ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಅಕ್ಕ ನಮಗೆ ಓರ್ಲಾಕ್ ಬೇಡ ಏನು ಬೇಡ ಕಡಿಮೆ ರೇಟಲ್ಲಿ ಸುಮ್ಮನೆ ಸ್ಟಿಚ್ ಮಾಡಿಕೊಡು ಅನ್ನೋರಿಗೆ ಅದೇ ಬೇರೆ ರೇಟ್ ಇರುತ್ತೆ. 300ಇಂದ 500ವರೆಗೂ ಇರುತ್ತೆ. ಕೋಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ 500 ತೊಗೊಂಡ್ರೆ. ಆಮೇಲೆ ಗೌನ್ಗೆ ನಾನು ದೊಡ್ಡವ್ರಿಗೆ ಅಂತ ಆದರೆ ನೋಡೋದಾದರೆ 500ಇಂದ 900ವರೆಗೂ ತೊಗೊಂಡಿರ್ತೀನಿ ಗೌನ್ ಸ್ಟಿಚ್ ಮಾಡೋದಕ್ಕೆ. ದೊಡ್ಡವ್ರಿಗೆ ನಾನು ಆಗಲೇ ಹೇಳಿದ್ದು ಹೇಳಿದೆ, ಮಕ್ಕಳು ಫ್ರಾಕ್ ಅಂತ. ಇದಕ್ಕೆ ನಾನು 500ಇಂದ 900 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಅದಕ್ಕೇನಾದರೂ ನಾವು ಎಕ್ಸ್ಟ್ರಾ ಕ್ಯಾನ್ ಹಾಕ್ತೀವ ಅಥವಾ ಜಾಸ್ತಿ ಡಬಲ್ ಸ್ಟೆಪ್ಪು ಜಿಗ್ಜಾಗಿತ್ತು ಅಂದರೆ ಸ್ಲೀವ್ ಎಲ್ಲ ಅಂಬ್ರೆಲಾ ಸ್ಲೀವ್ ಅದು ಕೂಡ ಜಿಗ್ಜಾಗಿತ್ತು ಅಂದರೂ ಕೂಡ ಇದು ಎಲ್ಲ ರೇಟು ನಾನು ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಂಡಿರ್ತೀನಿ. ಅದರಲ್ಲಿ ಚಿಕ್ಕ ಮಕ್ಕಳದು ಅಂತಂದರೆ 400ಇಂದ 800 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಆಮೇಲೆ ಫ್ರೆಂಡ್ಸ್, ಬ್ಲೌಸಲ್ಲಿ ನಮಗೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಈಗ ಸಡನ್ನಾಗಿ ಈಗ ನಾವು ಒಂದು ಬ್ಲೌಸ್ನ 250 ಅಥವಾ 300ಗೆ ಸ್ಟಿಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಷ್ಟು ನಾವು ಮಾಡಿದಾಗ ಇದಕ್ಕೆ ಅವ್ರು ಏನು ಹೇಳ್ತಾರೆ, ಪ್ಯಾಚ್ ವರ್ಕ್ ಡಿಸೈನ್ ಹೇಳಿರ್ತಾರೆ ಅಥವಾ ಫ್ರಂಟ್ ನೆಕ್ ಹೇಳಿರ್ತಾರೆ ಅಥವಾ ಸ್ಲೀವ್ ಡಿಸೈನ್ ಹೇಳಿರ್ತಾರೆ. ಈ ರೀತಿ ಇದ್ದಾಗ ನಾವು ಒಂದು ಏನಾದರೂ 600ಇಂದ 700 ರೂಪಾಯಿ ಅಂತ ಹೇಳಿದ್ವಿ ಅಂದರೆ ಸಡನ್ನಾಗಿ ಅಯ್ಯೋ ಅಷ್ಟೊಂದಾ ಅಂತಾರೆ. ನಾನು ಹೇಳೋ ಟೆಕ್ನಿಕ್ನ ನೀವು ಫಾಲೋ ಮಾಡಿ, ಖಂಡಿತ ನಿಮ್ಗೆ ಇದು ಯೂಸ್ ಆಗೇ ಆಗುತ್ತೆ. ಯಾಕೆಂದರೆ ನಾನು ಈ ರೀತಿಯಾಗಿಯೇ ಈಗ ಡಿಸೈನ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅಂತಂದರೆ ರೇಟ್ನ ನಾನು ಈ ರೀತಿ ಹೇಳಿದಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ನಾನು ಅಂದ್ಕೊಂಡಿರೋಷ್ಟು ರೇಟ್ ಕೂಡ ನನಗೆ ಸಿಗುತ್ತೆ. ಆಮೇಲೆ ಈಗ ನಾನು ಸಿಂಗಲ್ ಬ್ಲೌಸ್ ಹೇಳಬೇಕು ಅಂತಂದರೆ 100ಇಂದ 150ವರೆಗೂ ತೊಗೊತೀನಿ. 100 ರೂಪಾಯಿ ಅಂತಂದರೆ ಯಾಕೆಂದರೆ ಹಳ್ಳಿ ಆಗಿರೋದ್ರಿಂದ ಈ 100 ರೂಪಾಯಿ ಕೊಡೋದೇ ನಮಗೆ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಜಾಸ್ತಿ ತುಂಬ ಕಡೆ ಎಲ್ಲ ನೋಡಬೇಕು. ಈಗ ಅದೇ ನೋಡಿ, ಸಿಟಿಯಲ್ಲಿ ನಿಮಗೆ 300ಇಂದ 500 ರೂಪಾಯಿವರೆಗೂ ಸಿಂಗಲ್ ಬ್ಲೌಸ್ ಇದೆ. ಆಮೇಲೆ ಅದೇ ಹೇಳಿದ್ನಲ್ಲ, ಸಿಂಗಲ್ ಬ್ಲೌಸು 100 ರೂಪಾಯಿ ವಿತೌಟ್ ಓರ್ಲಾಕ್, 150 ಅಂದರೆ ವಿತ್ ಓರ್ಲಾಕ್, ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ಲೈನಿಂಗ್ ಬ್ಲೌಸಲ್ಲಿ ನಾನು 250ರಿಂದ 350 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಅಂದರೆ ಲಾಸ್ಟಲ್ಲಿ ಫ್ರೆಂಡ್ಸ್ ನಿಮಗೆ ಇದರದೊಂದು ಫೋಟೋ ಹಾಕ್ತೀನಿ. ಅದನ್ನು ನೋಡಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ನೀವು ಈ ರೇಟ್ನ ನಿಮ್ಮ ಕಡೆ ಇದೇ ರೇಟ್ ಇತ್ತಪ್ಪ ಅಂತಂದರೆ ಇದನ್ನು ನೀವು ನಿಮ್ಮ ಅಂಗಡಿಗಳಲ್ಲಿ ಅಥವಾ ಮನೆಯಲ್ಲಿ ಕೂಡ ಪ್ರಿಂಟ್ ತೆಗೆದು ಹಾಕ್ಕೋಬೋದು.
ಆಮೇಲೆ ನೋಡಿ ಲೈನಿಂಗ್ ಬ್ಲೌಸ್ ಹೇಳಿದ್ನಲ್ಲ 250ರಿಂದ 350ವರೆಗೂ ಲೈನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಹೆಚ್ಚು ಕಡಿಮೆ ಒಂದು ದಪ್ಪ ಇರ್ತಾರೆ ಅವ್ರಿಗೆಲ್ಲ ಒಂದೊಂದು ಮೀಟ್ರ್ ಲೈನಿಂಗ್ ಬೇಕು ಅಂದರೆ 40 ರೂಪಾಯಿವರೆಗೂ ಲೈನಿಂಗ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಾನು 350 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ದಪ್ಪ ಇದ್ದರೆ 80 ಸೆಂಟಿಮೀಟ್ರ್ ಸಾಕಾಗುತ್ತೆ. ಫುಲ್ ಸ್ಲೀವ್ ಬೇಕು ಅಥವಾ ಏನಾದರೂ ತುಂಬ ಡಿಸೈನ್ ಇದೆ, ಪ್ಯಾಚ್ ವರ್ಕ್ಗೆಲ್ಲ ನಾವು ಬೇರೆ ಕಡೆ ಬೇರೆ ಕಲರಿಂದ ಲೈನಿಂಗ್ ಎಲ್ಲ ಹಾಕೋಕ್ಕಾಗಲ್ಲ. ಹಾಗಾಗಿ 1 ಮೀಟ್ರ್ ತೊಗೊಂಡಾಗ ನಾನು 350ವರೆಗೂ ತೊಗೊಂಡಿರ್ತೀನಿ. ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಎಷ್ಟು ತೊಗೊತೀನಿ ಅಂದರೆ 300ರಿಂದ 450 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಅಂದರೆ ಇದರಲ್ಲಿ 300ರಿಂದ 450 ರೂಪಾಯಿ ಪ್ರಿನ್ಸಸ್ ಕಟ್ ಅಂತಂದರೆ ಅವ್ರು ಯಾವ ಥರ ಪ್ರಿನ್ಸ್ ಕಟ್ ಹೇಳಿದ್ದಾರೆ, ಕ್ರಾಸ್ ಬೆಲ್ಟ್ದ ಅಥವಾ ಸಿಂಗಲ್ ಪ್ರಿನ್ಸಸ್ ಕಟ್ಟ, ಡಬಲ್ ಪ್ರಿನ್ಸಸ್ ಕಟ್ಟ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 300ರಿಂದ 450 ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಕಟೋರಿ ಬ್ಲೌಸ್ಗೆ ನಾನು 300ರಿಂದ 400 ರೂಪಾಯಿ ತೊಗೊತೀನಿ. ಯಾಕೆಂದರೆ ಈ ಕಡೆ ಕೊಡೋದೇ ಅಷ್ಟೇ, ಲಾಸ್ಟ್ ಅಂದರೆ 400 ರೂಪಾಯಿ ಕೊಡ್ತಾರೆ. ಅದು ಎಲ್ಲ ಓರ್ಲಾಕ್ ಹಾಕಿ ಐರನ್ ಮಾಡಿ ಕೊಟ್ಟರೆ ಮಾತ್ರ. ಆಮೇಲೆ ಪ್ಯಾಡೆಡ್ ಬ್ಲೌಸ್ಗೆ ಏನು ಇದು ಇಲ್ಲ, ಒಂದು ಸಿಂಗಲ್ ಅಂತಂದರೆ ಲೈನಿಂಗ್ ಬ್ಲೌಸೇ, ಅದಕ್ಕೆ ಯಾವುದೇ ಡಿಸೈನ್ ಬೇಡ, ಏನೂ ಬೇಡ, ಫ್ರಂಟ್ ನೆಕ್ಕು ಹಾಗೆ ಡೀಪ್ ರೌಂಡ್ ಇಟ್ಬಿಟ್ಟು ಒಂದು ಪ್ಯಾಡೆಡ್ ಬ್ಲೌಸ್ ಸ್ಟಿಚ್ ಮಾಡಿ ಅಂತಂದರೆ ನಾನು 450 ರೂಪಾಯಿನ ತೊಗೊಂಡಿರ್ತೀನಿ. ಆಮೇಲೆ ಪೈಪಿಂಗು ಕೂಡ ಫ್ರೆಂಡ್ಸ್ ನಾವೇನಾದರೂ ಎಕ್ಸ್ಟ್ರಾ ಅಂಗಡಿಗಳಲ್ಲೆಲ್ಲ ಸಿಗ್ತವೆ ನೋಡಿ, ಎಲ್ಲ ಕಲರು ಅಥವಾ ಆನ್ಲೈನಲ್ಲಿ ಕೂಡ ಸಿಗ್ತವೆ. ಆ ರೀತಿಯಾಗಿ ಏನಾದರೂ ಎಕ್ಸ್ಟ್ರಾ ಪೈಪಿಂಗ್ ಮಾಡಿದ್ರೆ 30ರಿಂದ 100 ರೂಪಾಯಿವರೆಗೂ ತೊಗೊಳ್ತೀನಿ. ಎಕ್ಸ್ಟ್ರಾ ಕಲರ್, ಈಗ ಅದಕ್ಕೆ ಮ್ಯಾಚ್ ಆಗೋ ಕಲ್ಲರು, ಸ್ಯಾರಿ ಕಲ್ಲರು ಈ ಥರ ಇತ್ತಂದರೆ 30ರಿಂದ 100 ರೂಪಾಯಿ. ನಾರ್ಮಲಾಗಿ ಸುಮ್ಮನೆ ಒಂದು ಗೋಲ್ಡ್ ಅಂದರೆ 30 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್. ಅಂದರೆ ಈಗ ಎಕ್ಸಾಂಪಲ್ ಈಗ 250 ಒಂದು ಬ್ಲೌಸ್ ಇದೆ, ನಾನು ತೊಗೊಳ್ತೀನಿ ನಾರ್ಮಲ್ ಬ್ಲೌಸಿಗೆ, ಯಾವುದೇ ಡಿಸೈನ್ ಇಲ್ಲ ಏನಿಲ್ಲ, 250 ರೂಪಾಯಿ ತೊಗೊಂಡಿರ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಪೈಪಿಂಗ್ ಮಾಡಿ, ಥ್ರೆಡ್ ಪೈಪಿಂಗ್ ಮಾಡಿ ಅಂತ ಅಂದಾಗ ನಾನು 30ರಿಂದ 100 ರೂಪಾಯಿವರೆಗೂ ಎಕ್ಸ್ಟ್ರಾ ಚಾರ್ಜನ್ನ ಮಾಡಿರ್ತೀನಿ. ಆಮೇಲೆ ಈಗ ರೌಂಡ್ ನೆಕ್ಕೆ ಇಡಿಸಿರ್ತಾರೆ, ಅದಕ್ಕೇನಾದರೂ ಅವರು ಲೇಸ್ ಅಟ್ಯಾಚ್ ಮಾಡಿ ಅಂತಾರೆ. ಈಗ ಲೇಸ್ ಅಂತೂ ನೋಡಬೇಕು ನೀವು, ತುಂಬ ಚೀಪ್ ಕ್ವಾಲಿಟಿದು ಕೂಡ ಸಿಗುತ್ತೆ, ಒಳ್ಳೆ ಕ್ವಾಲಿಟಿದು ಕೂಡ ಸಿಗುತ್ತೆ. ನಾನು ಆದಷ್ಟು ಲೇಸ್ನ ಚೆನ್ನಾಗಿರೋದೇ ತೊಗೊಂಡು ಬಂದಿರ್ತೀನಿ. ಅದರಲ್ಲಿ ಸಿಂಪಲ್ ಡಿಸೈನ್ ಇರೋದಂದರೆ 50ರಿಂದ 150ವರೆಗೂ ತೊಗೊಂಡಿರ್ತೀನಿ. ನಾವೇನಾದರೂ ಸಿಂಪಲ್ ಇತ್ತು ಅಂದರೆ 50 ರೂಪಾಯಿ, ಅಥವಾ ಸ್ವಲ್ಪ ಏನಾದರೂ ಅದರಲ್ಲಿ ಸ್ಟೋನು ಬೀಡ್ಸು ಏನಾದರೂ ಬಂದಿರೋ ಅಂಥ ಲೇಸ್ ಅಟ್ಯಾಚ್ ಮಾಡಿದ್ವಿ ಅಂದರೆ 150ವರೆಗೂ ತೊಗೊಂಡಿರ್ತೀನಿ. ಆಮೇಲೆ ಡೋರಿ ಮತ್ತು ಟೆಸಲ್ಸ್ ಇದು ಕೂಡ ಅಷ್ಟೇ, ಇದರಲ್ಲೂ ಎಷ್ಟು ಥರ ಡಿಸೈನ್ಸ್ ಇರ್ತವೆ, ಅದಕ್ಕೂ ಎಕ್ಸ್ಟ್ರಾ ಚಾರ್ಜು ಅಂದರೆ 250 ನಾರ್ಮಲಾಗಿ ಸ್ಟಿಚಿಂಗ್ ತೊಗೊಂಡಿದ್ದೀನಿ. ಲೇಸ್ ಅಟ್ಯಾಚ್ ಮಾಡಿದ್ರೆ ಎಕ್ಸ್ಟ್ರಾ 50 ರೂಪಾಯಿ. ಆಮೇಲೆ ಡೋರಿ ಇದನ್ನು ನಾವು ಹ್ಯಾಂಗಿಂಗ್ಸ್ ಹಾಕ್ತೀವಿ ನೋಡಿ, ಆ ಟೆಸಲ್ಸು ಕೂಡ ನಾನು ಎಕ್ಸ್ಟ್ರಾ 50 ರೂಪಾಯಿ ತೊಗೊಂಡಿರ್ತೀನಿ. ಆಮೇಲೆ ಫ್ರಂಟ್ ನೆಕ್ ಡಿಸೈನ್, ಇದು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ ಅಂತ. ಈಗ ಫ್ರಂಟ್ ನೆಕ್ ಡಿಸೈನಿಗೆ 50ರಿಂದ 150ವರೆಗೂ ಎಕ್ಸ್ಟ್ರಾ ತೊಗೊತೀನಿ. ನಾರ್ಮಲಾಗಿ 250 ಒಂದು ಬ್ಲೌಸ್ ಅಂದ್ಕೊಳ್ಳಿ. ಫ್ರಂಟ್ ನೆಕ್ ಸಿಂಪಲ್ಲಾಗಿ ಹೇಳಿದ್ರೆ 50 ರೂಪಾಯಿ, ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ನೆಕ್ ಡಿಸೈನ್ ಹೇಳಿದ್ರೆ ಫ್ರಂಟಲ್ಲಿ 150ವರೆಗೂ ತೊಗೊಂಡಿರ್ತೀನಿ. ಬ್ಯಾಕಲ್ಲಿನೂ ಅಷ್ಟೇ, ನಾನು 100ರಿಂದ 250 ರೂಪಾಯಿವರೆಗೂ ಓನ್ಲಿ ಬ್ಯಾಕ್ ನೆಕ್ ಡಿಸೈನ್ಗೆ ತೊಗೊಳ್ತೀನಿ. ಆಮೇಲೆ ಸ್ಲೀವ್ಗೂ ಅಷ್ಟೇ ಸಿಂಪಲ್ಲಿಂದ ಗ್ರ್ಯಾಂಡ್ವರೆಗೂ ಅಂತಂದರೆ 50ರಿಂದ 200 ರೂಪಾಯಿವರೆಗೂ ತೊಗೊಳ್ತೀನಿ. ಈ ರೀತಿಯಾಗಿ ನಮ್ಮ ರೇಟ್ ನಾನು ಸ್ಟಿಚ್ ಮಾಡೋ ಅಂಥದ್ದು ಡೈಲಿ ನಾನು ಏನು ಸ್ಟಿಚ್ ಮಾಡ್ತೀನಿ ಆ ರೇಟ್ನ ಹೇಳಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಟೆಕ್ನಿಕ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾರ್ಮಲಾಗಿ ನಿಮ್ಮ ಕಡೆ ಏನಿದೆಯೋ ಆ ರೇಟ್ ತೊಗೊಳ್ಳಿ. ನಿಮ್ಮ ಕಡೆಗೆ ಒಂದು ಬ್ಲೌಸು, ಸಾದಾ ಬ್ಲೌಸು 300 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನೀವೇನು ಹೇಳಬೇಕು, ಈಗ ಸಡನ್ನಾಗಿ ಒಂದು ಬ್ಲೌಸ್ 700 ಅಂದರೆ ಅಯ್ಯೋ ಇಷ್ಟೊಂದಾ ಅಂತಾರೆ. ಅದನ್ನೇ ನೀವು ಈ ರೀತಿಯಾಗಿ ಹೇಳಿದ್ರೆ, ನಿಮಗೆ ಫ್ರಂಟ್ ನೆಕ್ ಡಿಸೈನ್ ಬೇಕಾ, ಬ್ಯಾಕ್ ನೆಕ್ ಡಿಸೈನ್ ಬೇಕಾ, ಆಮೇಲೆ ಸ್ಲೀವ್ ಡಿಸೈನ್ ಬೇಕಾ, ಆ ಥರ. ಈಗ ನೋಡಿ ಎಕ್ಸ್ಟ್ರಾ ನಾವೇನಾದರೂ ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಬೇಕಾ, ಅಥವಾ ಡೋರಿ ಟಜಲ್ಸ್ ಅಟ್ಯಾಚ್ ಮಾಡಬೇಕಾ, ಥ್ರೆಡ್ ಪೈಪಿಂಗ್ ಮಾಡಬೇಕಾ ಅನ್ನೋದ್ರ ಮೇಲೆ ನೀವು ಒಂದೊಂದನ್ನೇ ಅವರಿಗೆ ಇಷ್ಟು ಅಂತ ಹೇಳಿದಾಗ, ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋದು, ಎಲ್ಲರೂ ಇಷ್ಟಿದೆಯಾ ಸರಿ ಅಂತ ಒಪ್ಕೊಳ್ತಾರೆ. ಕೆಲವೊಬ್ಬರು ಅಯ್ಯೋ ಇಷ್ಟೊಂದು ರೇಟಾ ಅಂತ ಖಂಡಿತ ಕೇಳೋರು ಇರ್ತಾರೆ. ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಈಗ ನಾರ್ಮಲಾಗಿ 300 ರೂಪಾಯಿ ಒಂದು ಬ್ಲೌಸ್ ಸಾದಾ ಹೊಲಿತೀರಾ ಅಂತ ಅಂದ್ಕೊಳ್ಳಿ. ಫ್ರಂಟ್ ನೆಕ್ ಡಿಸೈನ್ ಹೇಳಿದ್ದಾರೆ, ಆವಾಗ ನೀವು 50 ರೂಪಾಯಿ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಈ ಬ್ಯಾಕ್ ನೆಕ್ಕಲ್ಲಿ ನನಗೆ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ, ಅದರಲ್ಲಿ ನೀವು ಎಕ್ಸ್ಟ್ರಾ 100 ರೂಪೀಸ್ನ ಆ್ಯಡ್ ಮಾಡಬೇಕಾಗತ್ತೆ. ಈಗಿದು ನಮಗೆ ಎಷ್ಟಾಯಿತು, ಸಿಂಪಲ್ಲಾಗಿ ಅವ್ರು ಹೇಳಿರೋ ಅಂಥ ಡಿಸೈನಿಗೆ ನಾವು ಮಾಡಿದ್ವಿ ಅಂದರೆ 450 ರೂಪಾಯಿ ಇದು ರೇಟ್ ಆಗುತ್ತೆ ಒಂದು ಬ್ಲೌಸು. ಅವರು ಹೇಳಿರೋ ರೇಟ್ಗೆ ಅವರು ನೀವು ರೇಟ್ ತೊಗೊಳ್ಳುವಾಗ ಒಬ್ಬೊಬ್ರು ಮಾತು ಕೇಳಲ್ಲ ಅಂತಂದಾಗ ಅವರು ರೂಟ್ಗೆ ಬರಬೇಕಾಗತ್ತೆ. ನೀವು ಅವ್ರಿಗೂ ಡಿಸಪಾಯಿಂಟ್ ಆಗಿರಬಾರ್ದು, ನಿಮಗೂ ಕೂಡ ಸ್ಟಿಚ್ ಮಾಡಿರೋದು ನಿಮಗೂ ನಿರಾಸೆ ಆಗಬಾರ್ದು. ಆ ರೀತಿಯಾಗಿ ನೀವು ರೇಟ್ನ ತೊಗೋಬೋದು. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವೊಬ್ಬರು ಮಾತ್ರ ಇರ್ತಾರೆ ಅಂಥವ್ರಿಗೆ.
ಆಮೇಲೆ ಸ್ಲೀವ್ ಡಿಸೈನ್ ಮಾಡಿದ್ದೀರಾ ಮಾಡಿ ಅಂತ ಏನಾದರೂ ಹೇಳಿದಾಗ ನೀವು ಎಕ್ಸ್ಟ್ರಾ ಸಿಂಪಲಾಗಿ ಮಾಡಿದ್ದೀವಿ ಅಂದರೆ 50 ರೂಪಾಯಿ ತೊಗೋಬೋದು. ಆಮೇಲೆ ಅದಕ್ಕೆ ಏನಾದರೂ ಹ್ಯಾಂಗಿಂಗ್ಸ್ ಹಾಕಿದ್ದೀರಾ ಅಂದರೆ ಸಿಂಪಲ್ಲಾಗಿರೋದಿದ್ದರೆ ಅದಕ್ಕೊಂದು 50 ರೂಪಾಯಿ ತೊಗೋಬೋದು. ಆಮೇಲೆ ಎಕ್ಸ್ಟ್ರಾ ಲೇಸು ಏನಾದರೂ ನೀವು 100 ರೂಪಾಯಿದು ಅಟ್ಯಾಚ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್, ಯಾವ್ಯಾವ ಥರ ನೀವು ತೊಗೊಂಡಿರ್ತೀರಾ ಅನ್ನೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ನಾನು ಒಂದು 100 ರೂಪಾಯಿದೆ ಹೇಳಿರ್ತೀನಿ ಅಂತ ಅಂದ್ಕೊಳ್ಳಿ. 100 ರೂಪಾಯಿ ಅಂದರೆ ಅದರಲ್ಲಿ ಸ್ಟೋನು ಬೀಟ್ಸ್ ಎಲ್ಲ ಬಂದಿರುತ್ತೆ ನೋಡಿ, ಆ ಥರದ್ದು. ಅದಕ್ಕೆ ನಮಗೆ ಎಷ್ಟಾಗುತ್ತೆ? 650 ರೂಪಾಯಿ ಆಗುತ್ತೆ. 650 ರೂಪಾಯಿದಲ್ಲಿ ನೀವು ಸಿಂಪಲ್ಲಾಗಿಯೇ ಅವರಿಗೆ ಎಲ್ಲ ಥರ ಹಳ್ಳಿದೆ, ನಾನು ಹೇಳ್ತಾ ಇರೋದು ಸಿಟಿದಲ್ಲ, ಹಳ್ಳಿನೇ ನೀವು 650 ರೂಪಾಯಲ್ಲಿ ಫ್ರಂಟು ಬ್ಯಾಕ್ ನೆಕ್ ಆಮೇಲೆ ಸ್ಲೀವು ಇದನ್ನೆಲ್ಲ ನೀವು ಡಿಸೈನ್ ಮಾಡಿನೂ ಕೂಡ ನೀವು 650 ರೂಪಾಯಿ ತೊಗೋಬೋದು. ಇದರಿಂದ ನಿಮ್ಗೆ ಯಾವುದೇ ರೀತಿ ಲಾಸ್ ಅಂತೂ ಖಂಡಿತ ಆಗೋದಿಲ್ಲ ಫ್ರೆಂಡ್ಸ್. ಇನ್ನು ಸಿಟಿ ಅಂತಂದರೆ ನಮ್ಮ ಕಡೆ ಹೇಳ್ತಾ ಇರೋದು ನಾನು, ನಮ್ಮ ಅಕ್ಕಪಕ್ಕ ಸಿಟಿಗಳಲ್ಲೆಲ್ಲ ಎಷ್ಟು ತೊಗೊಳ್ತಾರೆ ಅಂತ. ನಮ್ಮ ಸುತ್ತಮುತ್ತಿನ ನಿಯರಲ್ಲಿ ಇರೋವಂಥ ಸಿಟಿಗಳಲ್ಲಿ ಎಷ್ಟು ತೊಗೊಳ್ತಾರೆ ಅಂದರೆ ಸಿಂಗಲ್ ಬ್ಲೌಸಿಗೆ 300ರಿಂದ 500 ರೂಪಾಯಿವರೆಗೂ ಸಿಂಗಲ್ ಬ್ಲೌಸಿಗೆ ತೊಗೊಳ್ತಾರೆ ಅವರು. ಸಿಂಗಲ್ ಬ್ಲೌಸಿಗೆ ನಾನು ಹೇಳ್ತಾ ಇರೋದು. ಆಮೇಲೆ ಲೈನಿಂಗ್ ಬ್ಲೌಸು ನಮ್ಮ ಕಡೆ ಫ್ರೆಂಡ್ಸ್ ಸಿಂಗಲ್ ಬ್ಲೌಸೇ ಜಾಸ್ತಿ ಜನ ಸ್ಟಿಚ್ ಮಾಡಿಸೋದು. ಹಾಗಾಗಿ ಲೈನಿಂಗ್ ಬ್ಲೌಸ್ ಸ್ಯಾರಿಯಲ್ಲಿ ಬಂದಿರೋಂಥ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಅಂದರೆ 450ರಿಂದ 700 ರೂಪಾಯಿವರೆಗೂ ತೊಗೊಂಡಿರ್ತಾರೆ. ಆಮೇಲೆ ತೊಗೊಳ್ತಾರೆ ಅವರು. ಯಾಕೆಂದರೆ ಈ ಪಕ್ಕ ಈಗ ನಾವು ಇದೇ ಕೆಲಸ 20 ವರ್ಷದಿಂದ ಮಾಡ್ತಿದ್ದೀವಿ ಅಂತ ಅಂದಾಗ ನಮ್ಮೂರು ಅಷ್ಟೇ ಅಲ್ಲ, ನಮ್ಮ ಪಕ್ಕದೂರು ಪಕ್ಕದ ಸಿಟಿಯಲ್ಲಿ ಕೂಡ ಇರೋ ರೇಟು ನಮಗೆ ಆಟೋಮೆಟಿಕ್ ಕರೆಕ್ಟ್ ಗೊತ್ತಾಗೇ ಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರಿನ್ಸಸ್ ಕಟ್ ಬ್ಲೌಸಿಗೆ 600ರಿಂದ 1000 ರೂಪಾಯಿವರೆಗೂ ತೊಗೊಳ್ತಾರೆ. ಆಮೇಲೆ ಕಟೋರಿ ಬ್ಲೌಸಿಗೆ 700ರಿಂದ 1000 ರೂಪಾಯಿವರೆಗೂ ಕಟೋರಿ ಬ್ಲೌಸಿಗೆ ತೊಗೊತಾರೆ. ಆಮೇಲೆ ಪ್ಯಾಡೆಡ್ ಬ್ಲೌಸಿಗೆ ಅವರು 800ರಿಂದ 1200 ರೂಪಾಯಿವರೆಗೂ ಇದಕ್ಕೆ ಈ ರೇಟ್ನ ತೊಗೊಳ್ತಾರೆ ಅವರು. ಆಮೇಲೆ ಎಕ್ಸ್ಟ್ರಾ ಪೈಪಿಂಗು ಅಂದರೆ ಥ್ರೆಡ್ ಪೈಪಿಂಗಿಗೆ 150ವರೆಗೂ ತೊಗೊಳ್ತಾರೆ. ಆಮೇಲೆ ಲೇಸ್ ಅಂತೂ ಇದು ಎಲ್ಲ ಕಡೆನೂ ಸೇಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಗ್ರ್ಯಾಂಡಾಗಿರೋದು ಸ್ಲೀವ್ಗೆಲ್ಲ ನಾವೇನಾದರೂ ಟ್ಯಾಬ್ಲೆಟ್ ಬಿಟ್ಸು ಈ ಥರ ಎಲ್ಲ ಏನಾದರೂ ಹಾಕಿದಾಗ ನಾನು 200 ತೊಗೊಂಡಿರ್ತೀನಿ. ಸಿಟಿ ಕಡೆ ಅಂತಂದರೆ ಒಂದು 350ವರೆಗೂ ತೊಗೊಳ್ಬೋದು ಅವರು. ಅಂದರೆ ಈಗ ಒಬ್ಬೊಬ್ಬರು ಅವಾಗೆಲ್ಲ ನಾನು ವರ್ಕ್ ಆಗ್ತಾ ಇದ್ದಿಲ್ಲ, ನಾನು ವರ್ಕ್ ಹಾಕಿ ಅವ್ರ ಕಡೆ ವರ್ಕ್ ಹಾಕ್ಸಿದಾಗ ಆ ಥರ ರೇಟ್ ತೊಗೊಳ್ತಾ ಇದ್ರು ಅವರು. ಹಾಗಾಗಿ ನನಗೆ ಈ ರೇಟ್ ಎಲ್ಲ ಗೊತ್ತಾಗಿರೋದು. ಯಾಕೆಂದರೆ ಸಿಟಿಯಲ್ಲಿರೋರು ತುಂಬ ಟೈಲರ್ಸು ಪರಿಚಯ ಇದ್ದಾರೆ, ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಹಾಗಾಗಿ ನನಗೆ ಅವರಿಂದ ಇದನ್ನೆಲ್ಲ ನಾನು ತಿಳ್ಕೊಂಡಿರೋದು. ಆಮೇಲೆ ತುಂಬ ಸಿಟಿ ಕಡೆ ಬೆಂಗಳೂರು ಕಡೆ ಎಲ್ಲ ಈ ಥರ ಯಾವ ರೀತಿ ರೇಟ್ ಇದೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ. ಇಷ್ಟಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನೀವು ಎಷ್ಟು ತೊಗೊಳ್ತಾ ಇದ್ದೀರಾ ಅಂತಂದ. ಆಮೇಲೆ ಫ್ರಂಟ್ ನೆಕ್ಗೆ 300ವರೆಗೂ ತೊಗೊಳ್ತಾರೆ, ಬ್ಯಾಕ್ ನೆಕ್ಗೆ 400ವರೆಗೂ ತೊಗೊಳ್ತಾರೆ, ಸ್ಲೀವ್ ಡಿಸೈನಿಗೆ 350ವರೆಗೂ ತೊಗೊಳ್ತಾರೆ. ಈ ರೀತಿ ನಾರ್ಮಲ್ ಬ್ಲೌಸಿಗಿಂತ, ಯಾಕೆಂದರೆ ನಮ್ಮ ಹಳ್ಳಿ ಆಯಿತು ಸಿಟಿ ಆಯಿತು ಹೆಚ್ಚು ಕಡಿಮೆ ಸಡನ್ನಾಗಿ ಈಗ ಒಂದು ಬ್ಲೌಸ್ 1000 ರೂಪಾಯಿ ಅಂತಂದರೆ ಖಂಡಿತ ಒಪ್ಕೊಳ್ಳಲ್ಲ. ಅಯ್ಯೋ 1000 ರೂಪಾಯಿಗೆ ಎಂಥ ಒಳ್ಳೆ ಸೀರೆ ಬರುತ್ತೆ, ನೀವು 1000 ರೂಪಾಯಿಗೆ ಒಂದು ಬ್ಲೌಸ್ ಹೊಲಿತೀನಿ ಅಂತೀರಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ಈ ರೀತಿಯಾಗೆಲ್ಲ ನೋಡಿಮ್ಮ ಇದಕ್ಕಿಷ್ಟು ನಿಮಗೆ ಫ್ರಂಟ್ ಮಾತ್ರ ಬೇಕು ಅಂದರೆ ಕಡಿಮೆ ರೇಟ್ ಆಗುತ್ತೆ, ಬ್ಯಾಕ್ ಮಾತ್ರ ಬೇಕು ಅಂದರೆ ಇನ್ನೂ ಕಡಿಮೆ ರೇಟ್ ಆಗುತ್ತೆ. ಈ ರೀತಿಯಾಗಿ ಹೇಳಿದಾಗ ಅವ್ರಿಗೂ ಕೂಡ ಓ ಹೌದು ನಾನು ಡಿಸೈನ್ ಹೇಳಿದ್ದೀನಿ ಹಾಗಾಗಿ ಇಷ್ಟು ರೇಟ್ ಆಗಿದೆ ಅಂತ ಅವರು ಕೂಡ ಒಪ್ಕೊತಾರೆ ಫ್ರೆಂಡ್ಸ್. ಇದರಲ್ಲಿ ರೇಟ್ನ ನಾನು ಅಂದಾಜು ನಮ್ಮ ಸೈಡ್ ಉತ್ತರ ಕರ್ನಾಟಕದ ಕಡೆ ಏನು ರೇಟ್ ಇದೆಯೋ ಅದನ್ನು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಕಡೆ ಯಾವ ರೀತಿ ರೇಟ್ ತೊಗೊಳ್ತೀರಾ ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೊನೆ ಮಾತು ನಿಮಗೆ ಹೇಳೋಕ್ಕಂತೂ ತುಂಬ ಇಷ್ಟಪಡ್ತೀನಿ. ನಮ್ಮ ಕೆಲಸಕ್ಕೆ ನಾವು ಖಂಡಿತ ಗೌರವ ಕೊಡಲೇಬೇಕು. ತುಂಬ ಕಡಿಮೆ ರೇಟ್ ಇಟ್ಟು ನಮ್ಮ ಪರಿಶ್ರಮ, ನಾವು ಹಾಕುವಂಥ ಎಫರ್ಟ್ ಆಗಿರ್ಬೋದು, ಒಳ್ಳೆ ಅನುಭವದ ಕೆಲಸ ಮಾಡಿರ್ತೀವಿ. ಈಗ 20 ವರ್ಷದ ಟೈಲರ್ ಅಂದರೆ ಎಷ್ಟು ಅನುಭವ ಇರುತ್ತೆ, ಅವ್ರನ್ನ ನೋಡಿದ ತಕ್ಷಣ ಸ್ಟಿಚ್ ಮಾಡೋಷ್ಟು ಟ್ಯಾಲೆಂಟ್ ನಮಗಿರುತ್ತೆ. ನಮ್ಮ ಟ್ಯಾಲೆಂಟ್ಗೆ ಇದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೇಟ್ನ ನಾವು ಫಿಕ್ಸ್ ಮಾಡಿದಾಗ ಮತ್ತೆ ನಿಮ್ಮ ಕಡೆನೇ ಖಂಡಿತ ಕಸ್ಟಮರ್ಸು ಬರ್ತಾರೆ ಫ್ರೆಂಡ್ಸ್. ಈ ರೇಟ್ಗಳೆಲ್ಲ ಒಂದು ಸಾಮಾನ್ಯ ಅಂದಾಜು ಮಾತ್ರ ನಾನು ಹೇಳ್ತಾ ಇರೋದು. ನಮ್ಮ ಊರು ನಮ್ಮ ಕಡೆದು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕೆಲಸ, ನಿಮ್ಮೂರು, ನಿಮ್ಮ ಕೆಲಸದ ಗುಣಮಟ್ಟ, ಆಮೇಲೆ ಅಂದರೆ ನಿಮ್ಮ ಕೆಲಸದ ಕ್ವಾಲಿಟಿ, ಅನುಭವ, ಆಮೇಲೆ ನಿಮ್ಮ ಕಡೆ ಇರೋವಂತಹ ಕ್ಲೈಂಟ್ಸ್ ಯಾವ ಥರ ಇರ್ತಾರೆ ಅವರಿಗೆ ಅನುಗುಣವಾಗಿ ನೀವು ರೇಟ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮ್ಮ ಊರಲ್ಲಿ ಯಾವ ರೇಟ್ ಇದೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಿಟಿಯವರ ಹಳ್ಳಿಯವರ ಅನ್ನೋದು ಕೂಡ ಫ್ರೆಂಡ್ಸ್ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.